ಅದು ನಾನು ದುರ್ದೈವ ಒಂದು ಹೇಳುವ ಮಾತು, 75 ವರ್ಷ ಆದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು. ಸರ್ಕಾರ ಅಂದ್ರೆ ಯಾರು ಅನ್ನೋದು ಇನ್ನೂ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಯಾರ್ರಿ ನಿಮ್ ಪ್ರಕಾರ ಸರ್ಕಾರ ಅಂದ್ರೆ? ರಮೇಶ್ ಕತ್ತಿ ಅವ್ರ ಪ್ರಕಾರ ಯಾರು? ನಾವು ಸರ್ಕಾರದ ಬಜೆಟ್ ನಮ್ಮದು, ಸರ್ಕಾರದ ಬಜೆಟ್ ಇರುವ ದುಡ್ಡು ನಮ್ಮದು. ಅವ್ರು ಕೊಡೋದಿರ್ಲಿ ತಗೊಳ್ಳೋದಿರ್ಲಿ ನಮ್ಮ ದುಡ್ಡನ್ನು ಅವ್ರ ನಮ್ಮ ಮನೆಯಿಂದ ಕೊಡೋದಿಲ್ಲ. ಈಗ ನೋಡ್ರಿ, ಈಗ ಗ್ಯಾರಂಟಿ ಮಾಡಿದ್ರು, ಆ ಹುಡುಗರು ಸಾಲಿ ಬಸ್ ಕಸ್ಕೊಂಡ್ರು, ಆ ಹೆಣ್ಮಕ್ಳಿಗೆ ಕೊಟ್ರು. ಈ ಶರೀರ ರೇಟ್ ಹೆಚ್ಚು ಮಾಡಿದ್ರು, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ರು. ಇವತ್ತು ಕರೆಂಟ್ ಬಿಲ್ ಹೆಚ್ಚು ಮಾಡಿದ್ರು, ಅದೇನ ಭಾಗ್ಯ ಜ್ಯೋತಿ ಭಾಗ್ಯ ಕೊಟ್ರು. ಈಗ ಛಾಪಾ ಕಾಗದ 20 ರೂಪಾಯಿದ 500, 100 ರೂಪಾಯಿದ 500 ರೂಪಾಯಿ ಅದೇನೇನೋ ಮಾಡಿದ್ರು. ಯುವ ನಿಧಿ ಕೊಡಕತ್ರು. ಮತ್ ನಮ್ಮ ರೊಕ್ಕ ತಗೊಂಡು ನಮಗೂ ಕೊಡುದ್ರ ಸರ್ಕಾರ ಅದಕ್ಕೆ ಬೇಕು. ಅಲ್ಲ, ಇದೇ ಮಾತನ್ನ ಒಬ್ಬ ಸಾಮಾನ್ಯ ಕೂಡ, ವೋಟ್ ಹಾಕಿದಂತ ಪ್ರಜೆ ಕೂಡ ಹೇಳ್ತಾನೆ. ಹೌದು, ರಮೇಶ್ ಕತ್ತಿಯವರು ಹೇಳ್ತಾ ಇದಾರೆ. ಹೌದು, ಈಗ ನೀವು ಒಂದು ಸ್ಥಾನಮಾನ ಗಳಿಸ್ಕೊಂಡಿದ್ದೀರಿ, ವರ್ಚಸ್ಸಿದೆ, ಹೆಸರಿದೆ, ಯಾಕೆ ರಾಜಕಾರಣಿಗಳಿಗೆ ತಾವು ಪಾಠ ಮಾಡಬಾರ್ದು? ಅಷ್ಟು ಶಾನ್ಯ ಮಂದಿ ಪಾಠ ಮಾಡೋದು ಶಾನ್ಯರ್ನಲ್ಲ ನಾವು, ದಡ್ರು. ನಮ್ಗಿಂತ 9th ಫೇಲ್ ಆದವ್ರಿಗೆ ನಾವು ಪಾಠ ಮಾಡ್ಬೋದು, PUC ಫಸ್ಟ್ ಇಯರ್ ಪಾಠ ಮಾಡ್ಬೋದು, ಯಾಕಂದ್ರೆ ಅವ್ರು ಬಹಳ ಶಾನ್ಯರ್ ಇರ್ತಾರೆ. ಉದಾಹರಣೆ, ನಾನು ಒಬ್ಬ ರೈತರ ಮಗನಾಗಿ ನಾನು ಹೇಳ್ತೇನೆ, ಇವೆಲ್ಲ ಬಿಡ್ರಿ, ಇವನ್ನೆಲ್ಲ ಅಧಿಕಾರಕ್ಕೆ ಬರೋ ಸಲುವಾಗಿ ಏನ್ ಬೇಕಾದ ಘೋಷಣೆಗಳು ಮಾಡಿದ್ರೆ ಒಂದ್ ದಿವ್ಸ ದೇಶ ಹೋಗ್ತದೆ, ರಾಜ್ಯ ಹೋಗ್ತದೆ. ಇವತ್ತು ನಮ್ಮ್ಯಾಗ ಸಾಲ ಇರುತ್ತೆ, ಯಾವ ಹೇಳ್ಬೋದು, ದೇಶದ ಮೇಲೆ ಇರ್ತಕ್ಕಂಥ ಸಾಲ ನಮ್ಮ ಪಾಲು ಇದೆ, ರಾಜ್ಯದ ಮ್ಯಾಗಿರ್ತಕ್ಕಂಥ ಸಾಲದ ಪಾಲು ನಮ್ದಿದೆ. ಇಷ್ಟೆಲ್ಲ ಇವರು ಹೇಳುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಹೆಲ್ತ್ ಫ್ರೀ ಮಾಡ್ರಿ 100%. ಹುಟ್ಟಿದಾಗಿಂದ ಸಾಯುವವರೆಗೆ ಅವ್ನ ಹೆಲ್ತ್ ನೀವು ನೋಡ್ಕೊಳ್ಳಿ, ಸರ್ಕಾರ ಜವಾಬ್ದಾರಿ ತಗೊಳ್ಳಿ. ಎಜುಕೇಶನ್ ಫ್ರೀ ಮಾಡಿ, ಅವನ ಬಾಲವಾಡಿಯಿಂದ ಹಿಡಿದು ಅಂದ್ರೆ LKG UKG ಹಿಡಿದು ಅವನ IAS ಆಗುತ್ತ ಎಲ್ಲಿ ತನಕ ಕಲಿತಾರ ಕಲೀಲಿ, ಅದನ್ನು ಸರ್ಕಾರ ನೋಡ್ಕೊಳ್ಳಿ. ರೈತನ ಹೊಲಕ್ಕೆ ನೀರು ಕೊಡುವಂತ ಕೆಲಸ ಮಾಡಲಿ. ರೈತನ ಹೊಲ ಇದೆ ಅಲ್ಲಿ, ಅದು ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೀರು ಕೊಡ್ಲಿ. ಅಲ್ಲಿ ನೀರು ಕೊಟ್ಟು ಅಗ್ರಿಕಲ್ಚರ್ಗೆ ಫ್ರೀ ಪವರ್ ಈಗಿದೆ, ಅದನ್ನ ಮುಂದುವರಿಸಲಿ. ಅದ್ರ ನಂತರ ರಮೇಶ್ ಕತ್ತಿ ಹತ್ತಿ ಬೆಳಿತಾನೆ, ನೀವು ಮೆಣಸಿನಕಾಯಿ ಬೆಳಿತೀರಿ, ಅವ್ರು ಸೋಯಾಬೀನ್ ಬೆಳಿತಾರೆ, ಇನ್ನೊಬ್ರು ಮತ್ತೊಂದು ಬೆಳಿತಾರೆ, ಮತ್ತೊಂದು ಬೆಳಿತಾರೆ. ಆ ಕಂಪನಿಗೆ ನಮ್ಮನ್ನು ಟೈಪ್ ಮಾಡ್ರಿ, ರೈತರನ್ನ. ಈ ಹತ್ತಿ ಬೆಳೆಯವಂಗ ಟಿ ಶರ್ಟ್ ಅದೇನೋ ಮಾಡ್ತಾರ, ಅವ್ರಿಗೆ ಟೈಪ್ ಮಾಡ್ರಿ. ಸೋಯಾಬೀನ್ ಬೆಳೆಯವಂಗ ಎಣ್ಣೆ ತಯಾರು ಮಾಡುವಂತ ಕಂಪ್ನಿಗಳು ಟೈಪ್ ಮಾಡ್ರಿ. ಈ ಮೆಣಸಿನಕಾಯಿ ಬೆಳೆಯವಂಗ ಚಿಲಿ ಮಾಡುವಂತ ಇವಂಗ ಟೈಪ್ ಮಾಡ್ರಿ. ಈ ಲಿಂಬಿನಕಾಯಿ ಬೆಳೆಯವಂಗ ಲಿಂಬಿಕಾಯಿ ಉಪ್ಪಿನಕಾಯಿ ಯಾರು ಮಾಡ್ತಾರ ಅವ್ರಿಗೆ ಟೈಪ್ ಮಾಡ್ರಿ. ಅವ್ರು ಟೈಪ್ ಮಾಡಿದ್ರೆ ಅವರು ಸಂಪೂರ್ಣ ವರ್ಷ ಆ ಕಂಪನಿಗಳು ಅವನಿಗೆ ಬೀಜ ಕೊಡ್ತಾವ, ಗೊಬ್ಬರ ಕೊಡ್ತಾವ, ಮಾರ್ಗದರ್ಶನ ಮಾಡ್ತಾವ, ಬೆಳೆಯನ್ನು ಕಟಾವಾದ ನಂತರ ತಗೊಂಡು ಹೋಗ್ತಾರೆ, ವರ್ಷ ಪೂರ್ತಿ ಕೊಟ್ಟದ್ದನ್ನ ಕಟ್ ಮಾಡ್ಕೊಳ್ತಾರ, ರಿಮೈನಿಂಗ್ ಅವರು SB ಜಮಾ ಮಾಡ್ತಾರೆ. ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನೆ? ಮಾಡ್ಕೊಳ್ಳೋದಿಲ್ಲವ. ಈ ಒಂದು ವ್ಯವಸ್ಥೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಈ ದೇಶದಲ್ಲಿರ್ತಕ್ಕಂಥ ಅನ್ನದಾತರು ಪರಿಸ್ಥಿತಿ ಸರಿಯಾಗುವುದಿಲ್ಲ. ಇವತ್ತು ನೀವು ನೋಡಿದಿರಿ, ಕೇವಲ ರೈತನ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನೆ? ಕಂಡಕ್ಟರ್ ಮಾಡ್ಕೊಳ್ಳೋದಿಲ್ಲ, ಬಸ್ ಡ್ರೈವರ್ ಮಾಡ್ಕೊಳ್ಳೋದಿಲ್ಲ, ಹೆಚ್ಚಿನ ಪ್ರಮಾಣ, ಅತಿ ಹೆಚ್ಚಿನ ಪ್ರಮಾಣ ಅತಿವೃಷ್ಟಿ ಆದ್ರೂ ಅವನೇ ಎದುರಿಸ್ಬೇಕು, ಅನಾವೃಷ್ಟಿ ಆದ್ರೂ ಅವನೇ ಎದುರಿಸ್ಬೇಕು. ಉದ್ದೇಶ ನನಗೆ ಬಾಕಿ ಜನಾಂಗದ ಬಗ್ಗೆ ಇದ್ಮೇಲೆ ಅವ್ರ ಬಗ್ಗೆ ಹೇಳೋಕೆ, ಆದ್ರೆ ಅತಿ ಹೆಚ್ಚು ಈಗ ಒಂದು 100 ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದರಲ್ಲಿ ಒಂದು 60-70 ಜನ ರೈತರು ಇರ್ತಾರೆ. ಅತಿವೃಷ್ಟಿಗೆ ಬಲಿಯಾಗವ್ರು ಅವರೇ, ಅನಾವೃಷ್ಟಿಗೆ ಬಲಿಯಾಗವ್ರು ಅವರೇ. ಒಂದಾನೊಂದು 2-3 ವರ್ಷದಲ್ಲಿ ಒಂದು ಒಳ್ಳೆ ಬೆಳೆ ಬಂದಾಗ ಅದನ್ನ ಈ ನಡುಕಿನ ದಲ್ಲಾಳಿಗಾರರು ಆ ಬೆಳೆಯನ್ನ ಕೆಡವಿ ನಾವು ರಸ್ತೆಯಲ್ಲಿ ರೈತರೆಲ್ಲ ಬೆಳೆದಂತ ಬೆಳೆಯನ್ನ ಹಾದಿಗೆ ಚೆಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಅದು ಆಗಬಾರದು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತಗೋಬೇಕು. ಈ ಗ್ಯಾರಂಟಿಗಳು ಅಥವಾ ಆ ಗ್ಯಾರಂಟಿ ಈ ಗ್ಯಾರಂಟಿಗಿಂತ ಇವು 5